ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು 2/1/2025 ಪ್ರಚಲಿತ ಘಟನೆಗಳು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಸಾಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ NHRC ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯಂ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಕಂಪನಿಯು ಸತತ 2ನೇ ಬಾರಿಗೆ ಕೆಲಸ ಮಾಡಲು ಉತ್ತಮ ಸ್ಥಳ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ SAIL ಕಂಪನಿ. $700 ಮಿಲಿಯನ್ ವಿದೇಶಿ ವಿನಿಮಯ ಮೀಸಲು ಹೊಂದಿರುವ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನವನ್ನು ಸಾಧಿಸಿದೆ? ಸರಿಯಾದ ಉತ್ತರ 4ನೇ ಸ್ಥಾನ. ಮುಂದಿನ ಪ್ರಶ್ನೆ, ಯಾವ ದೇಶದ ಮಾಜಿ ಅಧ್ಯಕ್ಷ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಜಿಮ್ಮಿ ಕಾರ್ಟರ್ ಇತ್ತೀಚೆಗೆ ನಿಧನರಾದರು? ಸರಿಯಾದ ಉತ್ತರ ಅಮೆರಿಕ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ವೆಂಬನಾಡ್ ಸರೋವರವು ಯಾವ ರಾಜ್ಯದ ಅತಿ ದೊಡ್ಡ ಸರೋವರ ಮತ್ತು ಭಾರತದ ಅತಿ ಉದ್ದದ ಸರೋವರವಾಗಿದೆ? ಸರಿಯಾದ ಉತ್ತರ ಕೇರಳ. ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ರಫ್ತು 2024ರಲ್ಲಿ ಎಷ್ಟು $1 ಬಿಲಿಯನ್ ಅನ್ನು ದಾಟುವ ನಿರೀಕ್ಷೆ ಇದೆ? ಸರಿಯಾದ ಉತ್ತರ 814 ಶತಕೋಟಿ $. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಸೇನೆಯು 14,300 ಅಡಿ ಎತ್ತರದಲ್ಲಿ ಪ್ಯಾಂಗಾಂಗ್ ಸರೋವರದ ದಡದಲ್ಲಿ ಯಾವ ಮರಾಠ ಯೋಧನ ಪ್ರತಿಮೆಯನ್ನು ಸ್ಥಾಪಿಸಿದೆ? ಸರಿಯಾದ ಉತ್ತರ ಶಿವಾಜಿ. ಮುಂದಿನ ಪ್ರಶ್ನೆ, ಅಮೆರಿಕದ ಪ್ರಸಿದ್ಧ H-1B ವೀಸಾವನ್ನು ಎಷ್ಟು ಗರಿಷ್ಠ ವರ್ಷಗಳವರೆಗೆ ನೀಡಬಹುದು? ಸರಿಯಾದ ಉತ್ತರ 6 ವರ್ಷಗಳು. ಮುಂದಿನ ಪ್ರಶ್ನೆ, 2023-24ರಲ್ಲಿ ಯಾವ ದೇಶವು ಪ್ರಸ್ತುತ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಿಸುವ ದೇಶವಾಗಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, 2024ರಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಅಪರಾಧದಲ್ಲಿ ಶೇಕಡ ಎಷ್ಟು ಹೆಚ್ಚಳ ದಾಖಲಾಗಿದೆ? ಸರಿಯಾದ ಉತ್ತರ ಶೇಕಡ 22. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು 5 ದೇಶಗಳ ಡಿಜಿಟಲ್ ಪ್ಲೇಟ್ಗಳ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನು ವಿಧಿಸಿದೆ? ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಮುಂದಿನ ಪ್ರಶ್ನೆ, 2004ರಲ್ಲಿ ಭಾರತೀಯ ರಫ್ತಿಗೆ ಶೇಕಡ 21% ಕೊಡುಗೆ ನೀಡಿದ್ದ ಜವಳಿ ಉದ್ಯಮವು ಈಗ ಎಷ್ಟು ಶೇಕಡ ಕೊಡುಗೆ ನೀಡುತ್ತದೆ? ಸರಿಯಾದ ಉತ್ತರ ಶೇಕಡ 8. ಮುಂದಿನ ಪ್ರಶ್ನೆ, ಭಾರತವು ಪ್ರಸ್ತುತ ಜಾಗತಿಕವಾಗಿ ಎಷ್ಟನೇ ಅತಿದೊಡ್ಡ ಈ ತ್ಯಾಜ್ಯ ಉತ್ಪಾದಿಸುವ ದೇಶವಾಗಿದೆ? ಸರಿಯಾದ ಉತ್ತರ 3ನೇ ಅತಿ ದೊಡ್ಡ ದೇಶ. ಮುಂದಿನ ಪ್ರಶ್ನೆ, ರಾಮ್ ಮೋಹನ್ ರಾವ್ ಅಮರ್ ಅವರನ್ನು ಯಾವ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಬನ್ನಿ ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ವಿವೇಕಾನಂದ ಸ್ಮಾರಕ ಮತ್ತು ತಿರುವಳ್ಳವರ್ ಪ್ರತಿಮೆಯನ್ನು ಸಂಪರ್ಕಿಸುವ ಹೊಸ ಗಾಜಿನ ಸೇತುವೆಯನ್ನು ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ತಮಿಳುನಾಡು. ಸ್ನೇಹಿತರೆ, ಇದು 2/1/2025 ಪ್ರಮುಖ ವಿದ್ಯಮಾನಗಳು. ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.